ವೀಕ್ಷಕರೇ, ಸಾಮಾನ್ಯ ಜನರ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಅನ್ನೋದು ನೂರಾರು ಇರುತ್ತೆ. ಅಂತ ಸಮಸ್ಯೆಗಳಲ್ಲಿ ಶತ್ರುಕಾಟ ಒಂದು ಹೌದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಶತ್ರು ನಾಶದ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಉತ್ತಮ ಜೀವನ ನಡೆಸಬೇಕು ಅಂತ ನೀವು ತುಂಬಾನೇ ಕಷ್ಟಪಡ್ತಾ ಇರ್ತೀರಾ, ಹಗಲು ರಾತ್ರಿ ಅಂತ ಕಷ್ಟಪಡ್ತಾ ಇರ್ತೀರಾ. ಆದ್ರೆ ನಿಮ್ಮ ಶತ್ರುಗಳು ನೀವು ಇಡೋ ಪ್ರತಿಯೊಂದು ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರ್ತಾರೆ, ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ, ನೆಮ್ಮದಿಯಾಗಿ ಜೀವನ ನಡೆಸೋಕ್ ಬಿಡ್ತಾ ಇರಲ್ಲ. ಅವರಿಂದ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನು ಅನುಭವಿಸ್ತಾ ಇರ್ತೀರಾ. ಶತ್ರುಗಳು ಅಂದ್ರೆ ವೀಕ್ಷಕರೇ, ಮನೆ ಒಳಗಿನವರಾಗಿರ್ಬೋದು, ಮನೆ ಹೊರಗಿನವರಾಗಿರ್ಬೋದು, ಅಂತ ಶತ್ರುಗಳನ್ನು ವೀಕ್ಷಕರೇ ನೀವೇ ನಿಮ್ಮ ಕೈಯಾರ ಹೇಗೆ ಸರ್ವನಾಶ ಮಾಡಬಹುದು ಅಂತ ಈ ಒಂದು ಸಣ್ಣ ತಂತ್ರ ವಿಧಾನದ ಮೂಲಕ ನಾನು ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ವಿದ್ಯೆ ಮಾಡೋದಿಕ್ಕೆ ವೀಕ್ಷಕರೇ ನೀವು ತುಂಬಾ ಹಣ ಖರ್ಚು ಮಾಡಬೇಕಾಗಿಲ್ಲ, ದೇವರು ಧರ್ಮ ಅಂತ ತಿರುಗಾಡಬೇಕಾಗಿಲ್ಲ. ಕೇವಲ ಒಂದು ನಿಂಬೆಹಣ್ಣು, ಕರ್ಪೂರ ಹಾಗೂ ಅಕ್ಷತೆ ಮೂಲಕ ನಿಮ್ಮ ಸ್ವತಃ ನೀವು ಮನೆಯಲ್ಲೇ ಕೂತು ಎಲ್ಲೋ ಇರುವಂತಹ ನಿಮ್ಮ ಶತ್ರುಗಳನ್ನು ಸರ್ವನಾಶ ಮಾಡಬಹುದು. ವೀಕ್ಷಕರೇ, ಮುಖ್ಯವಾಗಿ ವೀಕ್ಷಕರೇ, ಮನೋಬಲ ಹಾಗೂ ದೈವಬಲ ಅನ್ನೋದಿದ್ರೆ ಯಾವ ಕಾರ್ಯ ಬೇಕಾದ್ರೂ ಸಿದ್ಧಿ ಆಗುತ್ತೆ. ವೀಕ್ಷಕರೇ, ಬನ್ನಿ ವೀಕ್ಷಕರೇ, ಈ ವಿಧಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ವೀಕ್ಷಕರೇ, ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೊಳ್ಳಿ. ಉದಾಹರಣೆಗೆ ನಾನು ಅಭಿ ಅಂತ ಬರೀತಾ ಇದ್ದೀನಿ. ನಂತರ ವೀಕ್ಷಕರೇ, ಮೇಲ್ಭಾಗಕ್ಕೆ ಕೆಳಭಾಗಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಈ ರೀತಿ ನೋಡಿದ್ರೆ ವೀಕ್ಷಕರೇ, ಈ ರೀತಿ ಬರದ ನಂತರ ವೀಕ್ಷಕರೇ, ಈ ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿ. ವೀಕ್ಷಕರೇ, ಈ ರೀತಿ ವೀಕ್ಷಕರೇ ನೀವು ಹೆಸರು ಬರೆದಂತ ನಿಂಬೆಹಣ್ಣು ಎರಡು ಭಾಗ ಮಾಡಿದ ನಂತರ ವೀಕ್ಷಕರೇ, ಅದಕ್ಕೆ ಎರಡೂ ಭಾಗಕ್ಕೂ ಅಕ್ಷತೆಯನ್ನು ಹಚ್ಚಿ. ವೀಕ್ಷಕರೇ, ಈ ರೀತಿ ನಂತರ ವೀಕ್ಷಕರೇ, ಅಕ್ಷತೆಯನ್ನು ಹಚ್ಚಿದ ನಂತರ ಎರಡಕ್ಕೂ ಲವಂಗವನ್ನು ಚುಚ್ಚಿ. ವೀಕ್ಷಕರೇ, ಈ ರೀತಿ ನೋಡಿ. ವೀಕ್ಷಕರೇ, ಈ ರೀತಿ ಚುಚ್ಚಿದ ನಂತರ ವೀಕ್ಷಕರೇ, ಕರ್ಪೂರದಿಂದ ಅಗ್ನಿ ಸ್ಪರ್ಶ ಮಾಡಬೇಕು. ಎರಡು ಹೋಳಿಗೂ ಕರ್ಪೂರದಿಂದ ಅಗ್ನಿ ಸ್ಪರ್ಶ ಮಾಡಬೇಕಾಗುತ್ತೆ. ವೀಕ್ಷಕರೇ, ಈ ರೀತಿ ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ, ನಿಮ್ಮ ಶತ್ರುಗಳು ಎಷ್ಟೇ ಬಲಿಷ್ಠವಾಗಿರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ನೆಲ ಕಚ್ಚೋದು ಗ್ಯಾರಂಟಿ. ಅವರು ಸಂಪೂರ್ಣವಾಗಿ ಕಣ್ಮರೆಯಾಗಿ ಮೋಕ್ಷವಾಗಿ ಶತ್ರುಗಳ ಮೇಲೆ ಪರಿಣಾಮ ಬೀಳುತ್ತೆ. ನಂತರ ಯಾವುದೇ ಶತ್ರುಗಳಾಗಲಿ ನಿಮ್ಮ ತಂಟೆಗೆ ಬರೋದಿಲ್ಲ. ತಾವಾಯ್ತು, ತಮ್ಮ ಜೀವನ ಆಯ್ತು ಅಂತ ನೆಮ್ಮದಿಯಾಗಿ ಇರ್ತೀರಾ. ವೀಕ್ಷಕರೇ, ಇದನ್ನು ಮುಖ್ಯವಾಗಿ ಮಾಡೋಕೆ ಅಂತ ದಿನ ಇರೋದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ಸೂಕ್ತವಾಗಿರುತ್ತೆ. ವೀಕ್ಷಕರೇ, ನಂತರ ವೀಕ್ಷಕರೇ, ಇದನ್ನು ಮಾಡಿದ ನಂತರ ಇದನ್ನು ನೀವೆರಡೂ ಭಾಗವನ್ನು ಹರಿಯುವ ನದಿಗೆ ಬಿಡಬೇಕಾಗುತ್ತೆ. ವೀಕ್ಷಕರೇ, ಹರಿಯುವ ನದಿಗೆ ಬಿಡಬೇಕಾಗುತ್ತೆ. ಬಿಡುವಂತಹ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳು ಹಾಗೂ ನಿಮ್ಮ ಇಚ್ಛೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಇವೆರಡೂ ಹೂಳನ್ನು ಹರಿಯುವ ನದಿಗೆ ಬಿಡಬೇಕಾಗುತ್ತೆ. ವೀಕ್ಷಕರೇ, ವಿಧಾನ ಮಾಡಿ ನೋಡಿ. ವೀಕ್ಷಕರೇ, ಫಲಿತಾಂಶನ ನೀವೇ ಕಾಣ್ತೀರಾ. ಹೀಗೆ ವೀಕ್ಷಕರೇ, ಕೇವಲ ಶತ್ರುನಾಶ ಅಲ್ಲ, ಈ ಕೋರ್ಟ್ ಕೇಸ್ ಆಗಿರ್ಬೋದು, ಆಸ್ತಿ ವಿಚಾರವಾಗಿರ್ಬೋದು, ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ದಾಂಪತ್ಯ ಜೀವನದಲ್ಲಿ ಕಲಹ, ವಶೀಕರಣ, ಮಾಟ ಮಂತ್ರ, ಭಾನುಮತಿ ಪ್ರಯೋಗ, ಇನ್ನು ಹಲವಾರು ಸಮಸ್ಯೆಗಳು ಏನೇ ಇದ್ರು ವೀಕ್ಷಕರೇ, ಈಗಲೇ ಈ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಿರುವ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಪರಿಹಾರನ ತಿಳ್ಕೊಳ್ಳಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹಲವಾರು ವಿಡಿಯೋಗಳ ಹಾಗೂ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಹಾಗೆ ವೀಕ್ಷಕರೇ, ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು
ತೊಂದರೆಯಲ್ಲಿದ್ದರೆ ಅವರಿಗೂ ಕೂಡ ಈ ನನ್ನ ನಂಬರ್ ಅನ್ನು ಶೇರ್ ಮಾಡಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ.